ಮುಂದೆ ನನ್ನ ಜೀವನ ಏನಾಗುತ್ತೋ ಗೊತ್ತಿಲ್ಲ. ಲಗ್ನ ಅಂತೂ ಆದೆ, ಅದು ಏನಾಗುತ್ತೋ ಆಗಲಿ. ಅಮ್ಮ ಅಕ್ಕ ಹೇಳ್ದಂಗ ಧೈರ್ಯವಾಗಿರ್ತೀನಿ. ಏನೇ ಕಷ್ಟ ಬರಲಿ ಅದನ್ನ ಎದುರಿಸುವಷ್ಟು ಧೈರ್ಯ ಈಗ ನನಗೆ ಬಂದೈತಿ. ನನ್ನ ಮಗುಗೋಸ್ಕರ ಆದರೂ ನಾ ಬದುಕಬೇಕು. ನನಗೋಸ್ಕರ ಅಲ್ಲಂದ್ರೂ ನಾನು ಮಾಡಿದ ತಪ್ಪಿಗೆ ನನ್ನ ಮಗು ನೋವು ಅನುಭವಿಸ್ಬಾರ್ದು. ನಾನು ಮೈ ಮೆರ್ತಿದ್ದಕ್ಕೆ ಇವತ್ತಿನ ದಿನ ನನ್ನ ಜೀವನ ಇಲ್ಲಿ ಬಂದು ಹತ್ತಿ. ಮಗು ನಿನಗೋಸ್ಕರ ಆದರೂ ಬದುಕ್ತೀನಿ ನಾನು. ಪಾರವಕ್ಕ ಹೇಳಿದ ಕರೆ ಐತಿ. ನಾವು ಮಾಡಿದ ತಪ್ಪಿಗೆ ಈ ಮಗುಗೆ ಯಾಕೆ ಶಿಕ್ಷೆ ಕೊಡ್ಬೇಕು ನಾನು? ಈ ಕಂದ ಜಗತ್ತ ನೋಡಿಲ್ಲ. ಹುಚ್ಚಿ ನಾನು. ಈ ಕೂಸು ತಗ್ಸಕ್ಕೆ ಹೋಗಿದ್ನಲ್ಲ, ಎಷ್ಟೊಂದು ದೊಡ್ಡ ಪಾಪ ಮಾಡ್ತಿದ್ನಲ್ಲ ನಾನು. ನಾವು ಮಾಡಿದ ತಪ್ಪಿಗೆ ನಮ್ಮ ಹೊಟ್ಟೆಗಿನ ಕೂಸು ನೋವು ಅನುಭವಿಸ್ಬೇಕಾ? ಬೇಡ. ಎಷ್ಟೇ ಕಷ್ಟ ಆಗಲಿ ಬದುಕಿ ತೋರಿಸ್ತೀನಿ ನಾನು. ಮಗು ನಾನು ನಿನಗೋಸ್ಕರ ಬದುಕ್ತೀನಿ. ಎಷ್ಟೋ ಹೆಣ್ಮಕ್ಳು ನನ್ನಂಗೆ ಮೋಸ ಹೋಗಿ ಮಕ್ಕಳನ್ನ ಬೀದಿ ಪಾಲು ಮಾಡಿದವರು ಅದಾರ. ಆದ್ರೆ ಯಾವುದೇ ಕಾರಣಕ್ಕೂ ನಾ ತಪ್ಪು ಮಾಡಂಗಿಲ್ಲ. ನೋಡೋಣ ಏನು ಬರ್ತತೋ. ಬಂದಿದ್ದನ್ನ ನಾನು ಎದುರ್ಸಕ್ಕೆ ತಯಾರಾಗೀನಿ. ನೀ ಯಾಕೆ ಕುಂತಿ? ನಿನ್ನ ಜಾಗ ಇದಲ್ಲ. ಎತ್ತಿ ನೀನು ನೆನಪಾರಿ ಅನ್ಸುತ್ತೆ. ಇವತ್ತ ನಮ್ಮ ಫಸ್ಟ್ ನೈಟ್. ಇನ್ನು ಮ್ಯಾಗಿದ್ದ ಈ ರೂಮ್ನಾಗ ಇರಬೇಕಾದಿದ್ದ ಅಧಿಕಾರ ನನಗೈತಿ. ಅದಕ್ಕೆ ಅದೇನು ನಾನು ಮೊದ್ಲೇಕ ನನ್ನ ಗಂಡ ಬುದ್ಧಿಲ್ಲ ನೋಡಿ. ಎಲ್ಲ ಬೇಕಾಗಿತ್ತ ಇಷ್ಟಕೊಂಡ ಹೂವ ತಂದು ಏನೇನೋ ಮಾಡಿಬಿಟ್ಟಾನ. ಈಗ ನೋಡು ಹೊಲಕ್ಕೊಂತ ಕುಂತಾಳ. ನಾಚಿಗೆ ಚರ್ಮ ಮಾನ ಮರ್ಯಾದೆ ಐತೆ ನಿನಗೆ? ಅದು ಇತ್ತಂದ್ರೆ ಇಷ್ಟ್ಯಾಕೆ ತಯಾರಾಗಿ ರೂಮ್ನ್ಯಾಗ ಕುಂದಿರ್ತಿದ್ದಿ? ಎಲ್ಲ ಮೊದ್ಲೇಕ ಮುಗಿಸ್ಕೊಂಡ್ ಬಂದಾಕೆ ನಾಲೈಕ. ನನಗೆ ಮೋಸ ಮಾಡಿದವನ ನಿನ್ನ ಮಗ ರಾಜಾರೋಷವಾಗಿ ಅಡ್ಡಾಡ್ತಾನ. ನಾ ಯಾಕೆ ಹೆದರ್ಬೇಕು ಅಂತಿನ್ನ? ನಾ ಏನು ತಪ್ಪ ಮಾಡಿಲ್ಲ. ನಿನ್ನ ಮಗನಿಂದ ನಾ ಮೋಸ ಹೋಗೀನಿ. ಹಿಂಗಾಗಿ ನಾ ಹೆದರಂಗಿನೂ ಇಲ್ಲ. ನೀ ಅನ್ಕೊಂತಿರ್ಬೇಕು ಜೋರ್ ಬಾಯ್ ಮಾಡಿ ಹೆದರ್ಸ್ಕೋಬೇಕಿನ್ನಂತೆ. ಅದೆಲ್ಲ ನನ್ನ ಹತ್ರ ನಡೆಯಂಗಿಲ್ಲ ಆಟ. ನಾಲಿಗೆ ಉದ್ದ ಬಾಳ ಹೊಂಟತಿರೇನಿ. ಇನ್ನ ನನ್ನ ಕೈಯಾಗ ಇರ್ಬೇಕು. ಹುಷಾರಿಂದ ಇರು ನೀನು. ಎತ್ತಿ ನನ್ನ ಗಂಡ ಬಂದ. ಈಗ ನೀ ರೂಮ್ನಾಗಿಂದ ಹೊರಗೆ ಹೋಗ. ಅಯ್ಯೋ ಮಾಡ್ಗಿಡಿ. ನಿನ್ಗೇನಾದ್ರೂ ಮಾನ ಮರ್ಯಾದೆ ಐತೆ ಅಲ್ಲಿ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಇಷ್ಟೆಲ್ಲ ಆದ್ರೂ ಏನೂ ಆಗೇ ಇಲ್ಲ ನೋಡ್ತಾರ ಅದೆಲ್ಲ. ಮೀಸಿ ಹೊತ್ತು ಗಂಡಸ ಸುಮ್ಮದಾನ. ಅವನ ತಪ್ಪ ಮಾಡಿ ಮೀಸಿ ತಿರ್ಸ್ಕೊಂತ ಅಡ್ಡಾಡ್ತಾನ. ನಾ ಏನು ತಪ್ಪು ಮಾಡ್ಲಾರ್ದಕ್ಕಿ ನಾ ಯಾಕೆ ಹೆದರ್ಬೇಕ? ಎತ್ತಿ ಈಗ ನನಗ ಸುಸ್ತಾಗೈತಿ. ನಿದ್ದೆ ಮಾಡ್ಬೇಕು. ಹೊರಗೆ ಹೋಗ. ಏನ್ಲಿ ನಾಲಿಗೆ ಭಾಳ ಹರಿ ಬಿಡಾಕತ್ತಿ? ನಮ್ಮವ್ಗ ಬಾಯಿ ಬಂದಂಗ ಮಾತಾಡಕತ್ತಿ ಯಾಕ? ಎಲ್ಲಬು ಮುರಿ ಅಂದೆ ನೀನು? ಪತಿದೇವರೇ, ನೀ ಎಲ್ಲ ಮುರಿಯೋ ಮಠ ನಾ ಏನು ಗೆಣಸ್ ಕೆರಿತಿರ್ತೀನಿ ಅನ್ಕೊಂಡೇನ? ನನ್ನ ಮೈ ಮೇಲೆ 3 ಬೆಳ್ಳು ಮೂಡ್ಬೇಕು. ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೆನ್ಪಿಟ್ಕೋ. ಏನ್ಲೇ ಏನ್ ಮಾಡುವಂಗದಿ? ಬಡದರ ನೋಡ್ಕೊ ಎಲ್ಬ್ ಮುರಿತಾನಂತ. ನಂದು ಒಂದು ಕೂದಲು ಕೇಳಕ್ ಸಾಧ್ಯ ಇಲ್ಲ ನಿನಗೆ. ನೋಡ್ಲಾ ನವೀನ ಎಟ್ಟಿ ಅಭಿಷ ನೋಡಿಕಿ ತಾಟ್ಗಿತ್ತಿ. ಈಗ ನಾಲಿಗೆ ಎಟ್ಟು ಹರಿ ಬಿಡಕತ್ತ ನೋಡು. ಎತ್ತಿ ಯಾಕೆ ಒಟ ಮಾತಾಡ್ತಿ? ಹೊರಗೆ ಹೋಗು. ನಿದ್ದೆ ಬಂದತಿ. ಸುಸ್ತಾಗಿತ್ತು ನನಗೆ. ಹೋಗಿತ್ತಿ. ಇದು ನನ್ನ ಮನಿ. ನೀ ಯಾವಕಿಲೆ ನನಗೆ ರೂಮಿಂದ ಆಚೆ ಹೋಗನಕಿ? ಎತ್ತಿ ಈಗ ನನಗೂ ಈ ಮನ್ಯಾಗ ಅಧಿಕಾರ ಐತಿ. ನಿನಗೆ ಎಷ್ಟು ಅಧಿಕಾರ ಐತೋ ಈ ಮನ್ಯಾಗ ಇರುವಷ್ಟು ಅಧಿಕಾರ ನನಗೂ ಐತಿ. ಈ ಮನ್ಯಾಗ ಏನೆಲ್ಲ ವಸ್ತುಗಳು ನಿಂದು ಅದು ನಂದೆ. ಯಾಕೆ ಹೇಳು? ನಿನ್ನಂಗ ನಾನು ಸೇರ್ವದ್ದ ಈ ಮನೆ ಬಂದೀನಿ. ಸೊ ದಯವಿಟ್ಟು ನೀವು ಆಚೆ ಹೋಗ್ಬೇಕು. ಏನು ಅಂದ್ರೆ ನಿಮ್ಮ ಮಮ್ಮಿ ಒಂದ್ ಸ್ವಲ್ಪ ಹೇಳ್ರಿ. ಅಯ್ಯೋ ಅಟ್ಟು ಗೊತ್ತಾಗಂಗಿಲ್ಲ. ಇವತ್ತ ನಮ್ದು ಫಸ್ಟ್ ನೈಟ್ ಐತಿ. ನಿಮ್ಮ ಅವ್ಗ ಹೇಳ್ರಿ ಒಂದ್ ಸ್ವಲ್ಪ ಆಚೆ ಹೋಗಾಕ. ಈಗ ತಿಂಡಿ ಇಟ್ಟಿರ್ಬೇಕು. ಸರಿ ಅಲ್ಲ ಇವತ್ತ ಅವ್ರ ರೂಮ್ನಾಗ ಹೋಗ್ಬೇಕು ಹೋಗ್ಬಾರ್ದನ್ನೋ ಕಬರಿ ಇರಾಕಿಲ್ಲ ನೀ ಕಬರ್ಗೇಡಿಗೆ. ಕಬರ್ಗೇಡಿ ನೀ ಏನ್ ಮಾಡಕತ್ತಿ ಇಲ್ಲೇ? ಇದು ನಾವಿರೋ ಕೋಣಿ. ಈಗೇನೈತಿ ಕೆಲಸ? ಹೊಸಬರ್ಗಿ ಹೇಳ ಇಟ್ಟು ದಿನ ಅವಂದು ಲಗ್ನ ಆಗಿದ್ದಿಲ್ಲ. ಎಲ್ಲೇ ಬಿದ್ಕೊಂಡು ಎದ್ಕೊಂಡು ಹೇಳ್ತಿದ್ದ. ಅವ್ರಿಬ್ರಿಗೆ ಈಗ ಸಪ್ರೇಟ್ ಕೋಣಿ ಬೇಕು. ಅದಕ್ಕ ನಾನು ಈ ಕೋಣಿ ಬಿಟ್ಕೊಟ್ಟಿನಿ. ಬಾ. ನಾ ಬಿಡಂಗಿಲ್ಲ. ಇದು ನನ್ನ ಕೋಣಿ. ಹೊಸಬರ್ಗಿ ಬಾ. ನಂದಂತ ಕೋಣಿ ಏನ್ ನಿಮ್ಮ ಅಪ್ಪ ಗಳಿಸ್ಕಟ್ಟು ಈ ಮನಿ ಕಡ್ಸ ನಾನು ನಂದು ಅಂತ ಹೇಳಾಕ ಭಾಳ ಹಾರಾಡಕತ್ತಿ ಅಂದ್ರೆ ನಿಮ್ಮ ಅಣ್ಣ ಫೋನ್ ಹಚ್ತೀನಿ. ಸುಮ್ಮನೆ ಮುಚ್ಕೊಂಡ್ ಬಾ. ಅಪ್ಪ ನಾ ಈಗ ಕೂಡ ಒಂದ ರೂಮ್ನಾಗ ಇರಂಗಿಲ್ಲ. ಕಾಲ್ ಮಾಡ್ಕೊಂಡು ಮಕ ಕಿತ್ಕೊಂಡ್ ಹೊಡಿತೀನಿ. ಈಕಿನ ಕಂಡ್ರೆ ನನಗೆ ಇಷ್ಟ ಇಲ್ರಿ ಅಪ್ಪ. ಈಕೆ ಕೂಡ ನಾ ಬಾಳೆ ಮಾಡಂಗಿಲ್ಲ. ಇಷ್ಟ ಇರ್ಲಿಕ್ಕಂದ್ರ ಆ ಹುಡುಗಿ ಬಾಳೆ ಯಾಕಲ್ಲೇ ಹಾಳು ಮಾಡ್ಬೇಕು? ಅವಾಗೆಲ್ಲ ಏನು ಮಣ್ಣು ತಿಂತಿದ್ದೀನಿ. ಆ ಹುಡುಗಿ ಬಾಳೆ ಹಾಳು ಮಾಡೋ ಮುಂದಾಗ ಈಗ ಒಲ್ಲೆ ಅಂತ ಬಂದಾನ. ಚಂದಾಗ ನಿನ್ ಹೆಂಚಿ ಕೂಡ ಬಾಳೆ ಮಾಡಿದಿ ಬೇಷ್ ಆತ. ಇಲ್ಲ ಅಂದ್ರ ಕೆರು ತಗೊಂಡ್ ಹರಿಯೋ ಮಠ ಹೊಡಿತೀನಿ ಮಗನ. ಆ ಹುಡುಗಿ ಬಾಳೆ ಹಾಳು ಮಾಡೋ ಮುಂದಾಗ ಕಬರಿ ಇರ್ಲಿಲ್ಲ ಅನ್ಲಿ. ಹೆಣ್ಣಂದ್ರ ಏನಂತ ತಿಳಿದಿಲ್ಲ ಮಗನ ನೀನು. ಬೇಕಾಬಿಟ್ಟಿ ಬಳಸ್ಕೊಂಡು ಆ ತಿಪ್ಪೆಗೆ ಬಿಸಾಕು ಕಸ ಅನ್ಕೊಂಡೇನ? ಇಷ್ಟ ಇರ್ಲಿಕ್ಕಂದ್ರ ಆಕಿ ಜೀವನ ಯಾಕ್ಲಿ ಹಾಳು ಮಾಡ್ಬೇಕು? ಕಬರಿ ತಿಳಿ ನಿನಗ ಈಗ ಅಭಿಷಾನ ನಾಟಕನ ಬಾಳ ಹಾರಾಡಿದೆ ಅಂದ್ರ ನೋಡಿಲೆ ಮಗ ಅನ್ನೋದು ನೋಡ್ದ ನಿನ್ನ ಒದ್ದು ಉಣಾಕಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ ಬಾಯಾಗ ಬೂಟ್ ಇಳಿಸ್ಬಿಡ್ತೀನಿ. ಮತ್ತ ರೀ ಅವ ನಿಮ್ ಮಗ ನೀವೇನ್ರಿ ಶತ್ರು ತರ ನೋಡಕತ್ತಿರಲ್ಲ? ಹುಡುಗ ಬಾಯಿ ಬಂದಂಗ ಬೈಯಾಕತ್ತೀರಿ. ಮೊದ್ಲೇಕ ನಿನಗ ತಗೋಬೇಕ.
ನೀ ಚಂದ ಇದ್ದಿ ಅಂದ್ರೆ ಮಕ್ಕಳನ್ನ ಚಂದ ಬೆಳೆಸ್ತಿದ್ದಿ. ಮೊದ್ಲೇಕ್ ನೀನ ಸುದ್ದಿಲ್ಲಲ್ಲ. ಮುಚ್ಕೊಂಡು ಹೊರ ನಡಿ. ನೋಡ್ಕೊಂತೀನಿ ನನ್ನ ಕೈ. ಏನವ ಈ ನನ್ನ ಮಗಗ ಅನ್ಸಕ ಹೋಗ್ಬೇಡ. ಏನಾರ ಬಾಳ ಹಾರ್ಯಾಡಿನಂದ್ರ ನನ್ನ ಮುಂದೆ ಹೇಳ. ಮುಕ್ಳಾನ್ ಗಂಟ ತಿಕ್ತೀನಿ ನನ್ನ ಮಗನ್ನು. ಆಯ್ತು ಮಾವ. ನಮ್ಮ ಅಪ್ಪನ್ನ ಕುಮ್ಮಕ್ಕಿಲ್ಲ ಇಷ್ಟು ಮೆರ್ಯಾಕತಿಯಲ್ಲಿ ಮೆರಿ ಐತ್ ನಿಂದ ನಿನ್ನನ ನಿನ್ನಿಂದ ಒಂದೇ ಒಂದು ಕೂಡ್ಲೇಳೇನೋ ಕದಲಸಕ್ ಆಗಲ್ಲ. ಅದನ್ನ ನಿನ್ನ ಡಿಕ್ಷನರಿ ಒಳಗೆ ಬರೆದಿಟ್ಕೊ. ನನಗೆ ನಿದ್ದೆ ಬಂದೈತಿ. ನನಗೆ ಡಿಸ್ಟರ್ಬ್ ಮಾಡಬೇಡ. ನಾ ಏನು ಮನ್ಕೋತೀನಿ. ಯಾಕಂದ್ರೆ ಇವತ್ತು ಸುಸ್ತೊಂದು ಭಾಳ ಬಿಟ್ಟೈತಿ. ಮದುವೆಯಾಗೆಲ್ಲ ನಿಂತು ಆ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿಸೋತಿ ಸಾಕ ಹೋಗ್ಬಿಟ್ಟೈತಿ. ಓಕೆ, ಗುಡ್ ನೈಟ್. ನೀ ಇಲ್ಲಿ ಮಕ್ಕೊಳಕ್ ಹೋಗ್ಬೇಡ, ತಳಗ ಮಕ್ಕೋ. ನಾನು ಗಾದಿ ಮೇ ಮಕ್ಕೋಬೇಕು. ನನಗೆ ತಳ ಮಕ್ಕೊಂಡು ಅಭ್ಯಾಸ ಇಲ್ಲ. ಬೇಕಂದ್ರ ಅಲ್ಲಿ ಚಾಪಿ ತೆಲುಗುಂಬೈತಿ, ನೀನೇ ಹಾಸ್ಕೊಂಡ್ ಬಿದ್ದುಕೋ. ಇದು ನನ್ನ ಮನಿ, ಇಲ್ಲೇ ನಾ ಹೇಳ್ದಂಗೆ ನೀ ಕೇಳ್ಬೇಕು. ನೀ ನನಗೆ ತಾಳಿ ಕಟ್ಟಿದ ಮೇಲೆ ನಾನು ನಿನ್ ಹೇಳ್ತಾವೆ. ನಿನ್ ಹೇಳ್ತಂದಿಂದ ನಿನಗೆ ಈ ಮನೆಯಾಗ ಎಷ್ಟು ಅಧಿಕಾರ ಐತು, ನನಗೂ ಈ ಮನೆಯಾಗ ಎಷ್ಟು ಅಧಿಕಾರ ಐತಿ ಪತಿ ದೇವರೇ. ನೀನಿಲ್ಲ ನಾಲ್ಲೇ, ಈ ಜೀವ ನಿನ್ನಲ್ಲೇ. ಭಾಳ ಹಾರಾಡಿದೆ ಅಂದ್ರೆ ಮಾವನ್ ಕರಿತೀನಿ. ಓಕೆ, ಈಗ ಸುಮ್ಮನೆ ಮಕ್ಕ ಹೊತ್ತು ಭಾಳ ಆಗೈತಿ. ಮುಂಜಾನೆದ್ದು ಮಾತಾಡೋಣಂತ. ನನ್ನ ಹೊಟ್ಟೆಲಿರೋ ನಿನ್ನ ಮಗುಗೂ ಆಯಾಸ ಭಾಳ ಆಗೈತಿ. ಸೊ ಸುಮ್ಮನೆ ಮಾಡ್ಕೊಂಬಿಡ. ಈ ರೇಣಿನ ನನ್ನ ಕೈಲಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲಲ್ಲ. ಈಗಿನ ಏನು ಮಾಡ್ಬೇಕು ನಾನು? ಈಗಿನೇನಾರ ಒಂದು ಗತಿ ಕಾಣಿಸಬೇಕು. ಇಲ್ಲಾಂದ್ರೆ ಈಕಿ ಯಾವತ್ತಿದ್ರು ನನಗೆ ನನ್ನ ಜೀವನಕ್ಕೆ ಮುಳುವ. ನಿನ್ನ ಕೈಲಿಂದ ನಾನೇನು ಕಿತ್ಕೊಳಕ್ಕಾಗಲ್ಲ. ಸುಮ್ಮನೆ ಹೋಮಕ್ಕೋ. ನನ್ನ ನೀ ಏನಾರ ಮಾಡಿದೆ ಅಂದ್ರೆ ನೀನು ಆನ್ ದಿ ಸ್ಪಾಟ್ ಜೈಲಿಗೆ ಹೋಗ್ತಿ. ನಾನೀಗ ಆಲ್ರೆಡಿ ಜೈಲಾಗ ಒಂದು ಲೆಟರ್ ಬರೆದು ಕೊಟ್ಟು ಬಂದೀನಿ. ನನ್ನ ಜೀವಕ್ಕೆ ಏನಾರ ಅಪಾಯ ಆತಂದ್ರೆ ಅದಕ್ಕೆ ಕಾರಣನೇ ನನ್ನ ಗಂಡ ನನ್ನ ಅತ್ತೆ ಅಂತ ಬರೆದು ಕೊಟ್ಟು ಬಂದ್ಬಿಟ್ಟಿನಿ ಲೆಟರ್. ಸುಮ್ಮನೆ ಮಕ್ಕ ಹೋಗು. ಏನು ಮಾಡೋಕ್ಕಾಗ್ತಾ ಇಲ್ಲ. ಇವ್ರದಾಗ ಹೋರಾಟ ಭಾಳ ಆಗೈತಿ. ಈಗ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ನನಗೆ ಗೊತ್ತಾಗವಲ್ದಲ್ಲ. ಈಕಿ ಇಷ್ಟು ಸ್ಟ್ರಾಂಗ್ ಹೆಂಗೆ ಆದ್ಲಿಕ್ಕಿ? ಏನಾರ ಮಾಡಲೇಬೇಕು ಇದಕ್ಕೊಂದು ಉಪಾಯ ಮಾಡ್ಲಿಕ್ಕಂದ್ರನ ಈಕಿ ಯಾವತ್ತಿದ್ರೂ ನನಗೆ ಕತ್ತ ಮ್ಯಾಗ ತೂಗಾಡೋ ಕತ್ತಿನೇ ಈಕಿ. ಇಷ್ಟೆಲ್ಲ ಸೇಫ್ ಇಟ್ಕೊಂಬಂದಾಳ ಈಕಿ. ಈಕಿನ ಏನಾರ ಒಂದು ಗತಿ ಕಾಣಿಸಬೇಕು. ಇಲ್ಲ ಅಂದ್ರೆ ನನಗೆ ಉಳಿಗಾಲ ಇಲ್ಲ. ಥೂ, ಹೆಂಗೆ ಬಿದ್ಕೊಂಡಾಳ ನೋಡು, ನನ್ನ ನೆಮ್ಮದಿ ಹಾಳು ಮಾಡಿ. ಈಕಿ ಮಕ್ಕ ನೋಡಕ್ಕೂ ಹೇಸಿ ಬರಾಕತ್ತದ ನನಗೆ. ನನ್ನ ಜೀವನ ಹೆಂಗೆ ಹಾಳು ಮಾಡಿದೆಲ್ಲ ನೀನು. ನನ್ನ ನೆಮ್ಮದಿ ಕಿತ್ಕೊಂಡಿಯಲ್ಲ ನೀನು. ನಿನಗೆ ಮಾತ್ರ ತಕ್ಕ ಪಾಠ ಕಲಿಸಿ ಕೈ ಬಿಡ್ತೀನಿ ನಿನಗೆ. ನನಗೆ ನೆಮ್ಮದಿ ಅನ್ನೋದ ಹಾಳು ಮಾಡಿಟ್ಟಿ. ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ. ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನೀನು ನೆಮ್ಮದಿಯಾಗಿರಬಾರ್ದ. ನಿನ್ನ ನೆಮ್ಮದಿಯಾಗಿರಕ್ಕೆ ನಾ ಬಿಡಂಗಿನೇ ಇಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನೀನು ಕೊರಗಬೇಕು. ಯಾಕಪ್ಪ ನಾನಿಕೆ ಮೋಸ ಮಾಡಿದೆ ಅನ್ಕೋಬೇಕು. ಹಂಗೆ ಮಾಡಿ ಕೈ ಬಿಡ್ತೀನಿ ನಿನ್ನ. ನಾನು ನಿನ್ನಿಂದ ಮೋಸ ಹೋಗಿ ಎಷ್ಟು ಮಾನಸಿಕ ವೇದನೆ ಅನುಭವಿಸಿದ್ನಲ್ಲ, ಆ ವೇದನೆ ನೀನು ಅನುಭವಿಸಬೇಕು. ಅನುಭವಿಸುವಂಗೆ ನಾ ಮಾಡೇ ಮಾಡ್ತೀನಿ. ಯಾಕಂದ್ರೆ ಈಕೆ ಜೀವನ ಹಾಳು ಮಾಡಿದ್ನಿ ಅಂತೇಳಿ ನೀನು ಅನ್ಕೋಬೇಕು. ನೀನು ಹಂಗೆ ಮಾಡಿ ಕೈ ಬಿಡ್ತೀನಿ. ಎಷ್ಟು ನೋವು ಅನುಭವಿಸಿದೆ. ನಮ್ಮವ್ವ ನಮ್ಮಪ್ಪ ನನ್ನಿಂದ ಎಷ್ಟು ಕಣ್ಣೀರಿಡುವಂಗಾತ. ನಿನ್ನಿಂದ ನಮ್ಮ ಅಣ್ಣನ ಪ್ರೀತಿ ಕಳ್ಕೊಂಡೆ ನಾನು. ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ನನ್ನ ಜೀವನಾನ ಹಾಳು ಮಾಡಿದ್ದೀನಿ. ನೀನು ಅಷ್ಟು ನೆಮ್ಮದಿಯಾಗಿರಕ್ಕೆ ಬಿಟ್ಟೆ ನೀನು. ಇಷ್ಟೆಲ್ಲ ನಾನು ಸ್ಟ್ರಾಂಗ್ ಆಗೋಕ್ಕೆ ಕಾರಣನ ನಮ್ಮ ಪಾರವಕ್ಕ, ನಮ್ಮಮ್ಮ. ಇಲ್ಲಾಂದರೆ ಇಷ್ಟೆಲ್ಲ ಮಾತಾಡೋಕೆ ಆಗ್ತಿದ್ದೇನೆ ಇಲ್ಲ. ನಾನು ಕುಗ್ಗಿದಾಗ ನಮ್ಮ ಪಾರವಕ್ಕ ನಮ್ಮಮ್ಮ ನನಗೆ ಬುದ್ಧಿವಾದ ಹೇಳಿದರು. ಅಂದಲ್ಲಿನ ನಾನು ಇಷ್ಟು ಮೆಂಟಲಿ ಸ್ಟ್ರಾಂಗ್ ಆದೆ. ಇನ್ನೂ ಸ್ಟ್ರಾಂಗ್ ಆಗ್ತೀನಿ. ನನ್ನ ಮಗುಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ನನ್ನ ಮಗುಗೋಸ್ಕರ ನಾನು ಏನು ರಿಸ್ಕ್ ತೊಗೊಳಕ್ಕೂ ಹೆದರಂಗಿಲ್ಲ. ನಾ ಬದುಕಬೇಕು, ನಾ ಚಂದಾಗಿರಬೇಕು. ನನಗೆ ಕಷ್ಟ ಕೊಟ್ಟವರಿಗೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು ನಾನು.